ಎಲ್ಲ ಸಿಂಗಲ್ ಓನರ್ ಎಲ್ಲ ಇದುವೆ ಎಲ್ಲ ಗಾಡಿನೂ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಅದು ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ಸ್ ಅದ್ರಲ್ಲಿ ಡೀಸೆಲ್ ಆಟೋಮೆಟಿಕ್ ಇದೆ ಪೆಟ್ರೋಲ್ ಆಟೋಮೆಟಿಕ್ ಇದೆ 9,49,000 1 ಲಕ್ಷ ಡಿಸ್ಕೌಂಟ್ ಆಫರ್ ಹೌದು ಓಕೆ 16 ಲಕ್ಷ ಇದೆ 14 ಲಕ್ಷ ನಿಮ್ಗೆ ಜಸ್ಟ್ 11,80,000 ಆಗುತ್ತೆ ಅದರಲ್ಲೂ ಆಟೋಮೆಟಿಕ್ ಬರೀ 10,000 ಓಡಿರುವಂತ ಸಿಂಗಲ್ ಓನರ್ 23 ಮಾಡಲ್ ಎಲ್ಲಾ ಗಾಡಿಗಳಿಗೂ ಸರ್ವಿಸ್ ಹಿಸ್ಟ್ರಿ ಇದೆ ಎಲ್ಲಾ ಗಾಡಿಗಳು ಸಿಂಗಲ್ ಓನರ್ ಈ ಗಾಡಿ ನಿಮ್ಗೆ ಜಸ್ಟ್ 6,40,000 ಆಗುತ್ತೆ ತಿಂಗಳು ರಿಜಿಸ್ಟ್ರೇಷನ್ ಆಗಿರೋದು 12.5 ಲಕ್ಷ ಹೊಸ ಗಾಡಿ ಇರೋದು 8.5 ಲಕ್ಷ ಫೈನಲ್ ಆಗುತ್ತೆ 8 ಲಕ್ಷ ರೂಪಾಯಿಗೆ ಫೈನಲ್ 8.5 ಫೈನಲ್ ಆಗುತ್ತೆ 4 ಲಕ್ಷ ಕಮ್ಮಿ ಸಿಗುತ್ತೆ ಕಡಿಮೆ ಬಜೆಟ್ ಅಲ್ಲಿ ಡೆಸ್ಟರ್ ನೋಡ್ತಾ ಇರೋರಿಗೆ ಈ ಹೊಸ ಗಾಡಿ ಬೇರೆ ಲಾಂಚ್ ಆಗಿದೆ ಹೊಸ ಗಾಡಿ ಬೆಲೆ ಬೇರೆ 25 ಲಕ್ಷ ತನಕ ಹೋಗ್ಬಿಟ್ಟಿದೆ ಟಾಪ್ ಎಂಡ್ ಗಾಡಿ ಈ ಗಾಡಿ ಬರೀ 4,20,000 ಆಗುತ್ತೆ 14 ಮಾಡಲ್ ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 16.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ 1 ಲಕ್ಷ 17.5 ಲಕ್ಷ ಇರುವಂತ ಗಾಡಿ ನಿಮ್ಗೆ ಜಸ್ಟ್ 13,95,000 ಫೈನಲ್ ಆಗುತ್ತೆ 13,95,000 ನೋಡ್ಕೊಳ್ಳಿ ಇನ್ನು ಸೀಟ್ ಕವರ್ ಕೂಡ ರಿಮೂವ್ ಆಗಿಲ್ಲ ಬ್ರ್ಯಾಂಡ್ ನ್ಯೂ ಇರುವಂತ ಗಾಡಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಸೂಪರ್ ಓಕೆ ಸರ್ ಇವತ್ತು ಹೇಳಿ ಎಷ್ಟು ವೆಹಿಕಲ್ಸ್ ಇದೆ ಇವತ್ತು ಆಲ್ಮೋಸ್ಟ್ ನಿಮ್ಗೆ ಒಂದು 70-80 ಗಾಡಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ಕಾರ್ 365 ಯಾಕೆ ಚೂಸ್ ಮಾಡಬೇಕು ಕ್ವಾಲಿಟಿ ವೆಹಿಕಲ್ ಕ್ವಾಲಿಟಿ ಚೆನ್ನಾಗಿರೋ ವೆಹಿಕಲ್ಸು ಲೇಟೆಸ್ಟ್ ಮಾಡಲ್ಸು ಮತ್ತು ಮ್ಯಾಕ್ಸಿಮಮ್ ಲೋನ್ ಆಗುವಂಥ ಗಾಡಿಗಳು ನಿಮಗೆ ಈ ಥರ ಯಾವುದೇ ಥರ ಗಾಡಿ ಬೇಕಂದ್ರೂ ಫ್ರೆಂಡ್ಸ್ ಕ್ಲಾಸಿಗೆ ವಿಸಿಟ್ ಮಾಡಬೇಕು ಓಕೆ ಎಲ್ಲ ಗಾಡಿಗೂ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಎಲ್ಲ ಗಾಡಿಗೂ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಓಕೆ ಖಂಡಿತ ಇವ್ರ ಶೋರೂಮ್ ಬಂದರೆ ನಿಮಗೆ ಒಂದು ಒಳ್ಳೊಳ್ಳೆ ವೆಹಿಕಲ್ಲು ಫ್ಯಾಮಿಲಿಗೆ ತಕ್ಕಂತೆ ಜಿನಿಯನ್ ವೆಹಿಕಲ್ ಸಿಗುತ್ತೆ ಖಂಡಿತ ವಿಸಿಟ್ ಮಾಡಿ ನೀವು ಇಲ್ಲಿ ಬಂದರೆ ಒಂದು ಒಳ್ಳೆ ನಮ್ಮಲ್ಲಿ ಬಂದು ಎಲ್ಲ ಸಿಂಗಲ್ ಓನರ್ ಇರುತ್ತೆ ಮತ್ತು ಫ್ಯೂರ್ ಎಲ್ಲ ಬೆಂಗಳೂರು ಗಾಡಿನೇ ಇರುತ್ತೆ ಯಾವುದೂ ಹೊರಗಡೆಯಿಂದ ತೊಗೊಂಬಂದಿರೋದು ರೀನಂಬರ್ ಮಾಡೋದು ಆ ಥರ ಇರೋಲ್ಲ ಎಲ್ಲ ಲೇಟೆಸ್ಟ್ ಗಾಡಿಗಳು ಎಲ್ಲ ಬೆಂಗಳೂರು ಗಾಡಿಗಳೇ ಇರುತ್ತೆ ಎಲ್ಲ ಗಾಡಿಗಳಿಗೂ ಹಿಸ್ಟ್ರಿ ಇರುತ್ತೆ ನಿಮಗೆ 2026 ಮಾಡಲ್ ತನಕ ಎಲ್ಲ ಬ್ರ್ಯಾಂಡ್ ಗಾಡಿಗಳು ಸಿಗುತ್ತೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ ಓಕೆ ಸರ್ ಹಾಗಾದರೆ ನಮ್ಮ ವೀಕ್ಷಕರಿಗೆ ಇನ್ನೇನು ಯುಗಾದಿ ಹಬ್ಬ ಬಂದುಬಿಡ್ತು ಯಾವುದೆಲ್ಲ ಆಫರ್ ಕೊಟ್ಬಿಡಿ ಹಾಗಾದರೆ ಒಳ್ಳೆ ಪ್ರೈಸಿಂಗಲ್ಲೇ ಆಫರ್ ಮಾಡ್ಕೊಡ್ತೀನಿ ಜೊತೆಗೆ ಆಟೋಮೆಟಿಕ್ ಒಂದು 8-10 ಗಾಡಿ ಇದೆ ಮ್ಯಾನ್ಯುವಲ್ಲು SUV ಸೆಡಾನು ಪೆಟ್ರೋಲು ಡೀಸೆಲು ಎಲ್ಲ ಥರ ಗಾಡಿಗಳು ಅವೈಲೇಬಲ್ ಇದೆ ಯಾವ ಗಾಡಿ ಬೇಕಾದರೂ ಡೈರೆಕ್ಟಾಗಿ ಫ್ರೆಂಡ್ಸ್ ಕಾರ್ 365 ಬೆಂಗಳೂರಿನಲ್ಲಿ ಒಂದು ಬ್ರಾಂಚ್ ಇದೆ ಸಿರಾದಲ್ಲಿ ಒಂದು ಬ್ರಾಂಚ್ ಇದೆ ನೀವೆಲ್ಲರೂ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂಥ ಗಾಡಿಗಳು ನಮ್ಮಲ್ಲಿ ಸಿಗುತ್ತೆ ಓಕೆ ಸರ್ ಹಾಗಾದರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡೋಕ್ಕೆ ರೆಡಿ ಇದ್ದೀರಾ ರೆಡಿ ಇದ್ದೀವಿ ನಿಮ್ಗೆ ಯಾವ ಗಾಡಿ ನೋಡ್ತಿದ್ದೀರೋ ಎಲ್ಲ ಗಾಡಿನ ತೋರಿಸ್ತೀವಿ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಎಲ್ಲ ಗಾಡಿ ಮಾಹಿತಿ ಎಲ್ಲ ಪ್ರತಿಯೊಂದನ್ನು ಕೊಡ್ತೀನಿ ನಿಮ್ಗೆ ಯಾವ ಗಾಡಿ ಯಾರಿಗೆ ಇಂಟ್ರೆಸ್ಟ್ ಆಗುತ್ತೋ ಡೈರೆಕ್ಟಾಗಿ ಬನ್ನಿ ವಿಸಿಟ್ ಮಾಡಿ ಮಾತಾಡಿ ಡಿಸ್ಕಸ್ ಮಾಡಿ ತಗೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಬನ್ನಿ ಹಾಗಾದ್ರೆ ಪ್ರತಿಯೊಂದು ವೆಹಿಕಲ್ ಡೀಟೇಲ್ಸ್ ಕೊಡಿ ಬನ್ನಿ ಸರ್ ಮೊದಲನೇ ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಒಂದು ಮಹೇಂದ್ರಲ್ಲಿ ಈ ಲೈನೆಲ್ಲ ಒಂದು ಒಳ್ಳೊಳ್ಳೆ ವೆಹಿಕಲ್ ತಂದಿದ್ದೀರಾ ಏನು ಸರ್ ವೆಹಿಕಲ್ಸ್ ಡೀಟೇಲ್ಸ್ ಎಲ್ಲ ಫುಲ್ಲು ಈ ಪೂರ್ತಿ ಲೈನ್ ಪೂರ್ತಿ ಆಟೋಮೆಟಿಕ್ ವೆಹಿಕಲ್ಸ್ ಈ ಎಲ್ಲ ಗಾಡಿಗಳು ಆಟೋಮೆಟಿಕ್ ಪೆಟ್ರೋಲ್ ಆಟೋಮೆಟಿಕ್ ಬೇಕಾ ಡೀಸೆಲ್ ಆಟೋಮೆಟಿಕ್ ಬೇಕಾ 26 ಇಂದ 20 ಮೇಲಿರೋ ಗಾಡಿಗಳು ಎಲ್ಲ ಸರ್ ಓನರ್ಸ್ ಎಲ್ಲ ಸಿಂಗಲ್ ಓನರ್ ಎಲ್ಲ ಇದುವೆ ಎಲ್ಲ ಗಾಡಿನೂ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಅದು ಸಿಂಗಲ್ ಓನರ್ ಎಲ್ಲ ಸಿಂಗಲ್ ಓನರ್ಸ್ ಅದ್ರಲ್ಲಿ ಡೀಸೆಲ್ ಆಟೋಮೆಟಿಕ್ ಇದೆ ಪೆಟ್ರೋಲ್ ಆಟೋಮೆಟಿಕ್ ಇದೆ ಎಲ್ಲ ಗಾಡಿಗಳು ಲೋನ್ ಆಗುತ್ತೆ ಎಲ್ಲ ಗಾಡಿಗಳು ಲೇಟೆಸ್ಟ್ ಗಾಡಿಗಳೇ ಯಾರು ಇಂಟ್ರೆಸ್ಟ್ ಇದೆಯೋ ಪಟಾಪಟ್ ಬಂದು ಆರಾಮಾಗಿ ತಗೋಬಹುದು ಓಕೆ ಸರ್ ಹಾಗಾದ್ರೆ ಒಂದು ಮಹೇಂದ್ರಲ್ಲಿ ರೆಡ್ ಕಲರ್ ಡೀಟೇಲ್ ಸರ್ ಇದು XUV 300 W8 ಆಪ್ಷನಲ್ ಸನ್ರೂಫ್ ಇರುವಂತ ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ ವೆಹಿಕಲ್ ಓಕೆ 2020 ಮಾಡಲ್ ನೀವು ಅಲ್ಲಿ ಪ್ರೈಸ್ ತೋರಿಸಿ ಒಂದ್ಸಲಿ ಆಫರ್ ಹೆಂಗ್ ಕೊಡ್ತೀರಾ ಅಂತ ಕೇಳಿದ್ರಲ್ಲ ಓಕೆ ಸರ್ 10,49,000 ಇದೆ 9,49,000 1 ಲಕ್ಷ ಡಿಸ್ಕೌಂಟಾ 1 ಲಕ್ಷ ಡಿಸ್ಕೌಂಟ್ ಹಬ್ಬದ ಆಫರ್ ಸಿಂಗಲ್ ಓನರ್ ಡೀಸೆಲ್ ಆಟೋಮೆಟಿಕ್ ಹೊಸ ತಗೋಬೇಕು ಅಂತ ಹೋದ್ರೆ ಈ ಗಾಡಿ ಆಲ್ಮೋಸ್ಟ್ 17.5 ಲಕ್ಷ ಹೊಸ ಗಾಡಿ ಇರೋದು 9,49,000 1 ಲಕ್ಷ ಡಿಸ್ಕೌಂಟ್ ಆಫರ್ ಹೌದು ಓಕೆ ಸರ್ ಹಾಗಾದ್ರೆ ಸುಜುಕಿಲಿ ಬ್ರೀಜಾ ಹೈಬ್ರಿಡ್ ಆಟೋಮೆಟಿಕ್ 2023 ಸಿಂಗಲ್ ಓನರ್ ವೆಹಿಕಲ್ ಓಕೆ ಏನ್ ಸರ್ ಕೋಟಿಂಗ್ ಇದು ಫುಲ್ ಟಾಪ್ ಎಂಡ್ ವೆಹಿಕಲ್ ಸನ್ರೂಫ್ ಕೂಡ ಬರುತ್ತೆ 6 ಏರ್ ಬ್ಯಾಗ್ ABS ಎಲ್ಲ ಬಂದ್ಬಿಡುತ್ತೆ ಓಕೆ ಇದು ಆಲ್ಮೋಸ್ಟ್ ಹೊಸ ಗಾಡಿ ನೀವು ತಗೋಬೇಕು ಆಟೋಮೆಟಿಕ್ ಫುಲ್ ಟಾಪ್ ಎಂಡ್ ಅಂದ್ರೆ 16 ಲಕ್ಷ ಇದೆ 16 ಲಕ್ಷ ನಿಮಗೆ ಜಸ್ಟ್ 11,80,000 ಆಗುತ್ತೆ ಅದರಲ್ಲೂ ಆಟೋಮೆಟಿಕ್ ಬರೀ 10,000 ಓಡಿರುವಂತ ಸಿಂಗಲ್ ಓನರ್ 23 ಮಾಡಲ್ ಓಕೆ ಈ ಲೈನ್ ಎಲ್ಲ ನಿಮ್ಗೆ ಆಟೋಮೆಟಿಕ್ ತುಂಬಾ ಎಲ್ಲ ಆಟೋಮೆಟಿಕ್ ವೆಹಿಕಲ್ಸ್ ಓಕೆ ರೆನಾಲ್ಟ್ ಸರ್ ರೆನಾಲ್ಟ್ ಅಲ್ಲಿ ಡೆಸ್ಟರ್ ಡೀಸೆಲ್ ಆಟೋಮೆಟಿಕ್ 2016 ಮಾಡಲ್ ಸಿಂಗಲ್ ಓನರ್ RXZ ಫುಲ್ ಟಾಪ್ ಎಂಡ್ ವೆಹಿಕಲ್
ಓಕೆ ಏನ್ ಸರ್ ಕೋಟಿಂಗ್ ಇದು? ಈ ಗಾಡಿ ನೀವು ಆಲ್ಮೋಸ್ಟ್ ಈಗ ಹೊಸ ಬರ್ತಾ ಇದೆ ಡೆಸ್ಟರು, ಲಾಂಚ್ ಆಗ್ತಾ ಇದೆ, ಅದರಿಂದ ಫುಲ್ ಝೂಮ್ ಅಲ್ಲಿ ಇರುವಂತ ಗಾಡಿ. ಫುಲ್ ಟಾಪ್ ಎಂಡ್ 60,000 ಓಡಿದೆ. ಎಲ್ಲಾ ಗಾಡಿಗಳಿಗೂ ಸರ್ವಿಸ್ ಹಿಸ್ಟ್ರಿ ಇದೆ. ಎಲ್ಲಾ ಗಾಡಿಗಳು ಸಿಂಗಲ್ ಓನರ್. ಈ ಗಾಡಿ ನಿಮ್ಗೆ ಜಸ್ಟ್ 6,40,000 ಆಗುತ್ತೆ. 6,40,000 ರೂಪಾಯಿಗೆ ಮ್ಯಾಕ್ಸಿಮಮ್ 5.5-6 ಲಕ್ಷ ಒಳ್ಳೆ ಪ್ರೊಫೈಲ್ ಲೋನೇ ಆಗ್ಬಿಡುತ್ತೆ. ಫುಲ್ ಟಾಪ್ ಎಂಡ್, ಹೊಸ ಟೈರು ಜೊತೆ ಫುಲ್ ಸರ್ವಿಸ್ ಎಲ್ಲ ಆಗಿದೆ. ಸಿಲ್ವರ್ ಕಲರ್ RXZ. ಓಕೆ ಸರ್, ಹಾಗಾದ್ರೆ ಮತ್ತೊಂದು ನೆಕ್ಸಾನು ವೈಟ್ ಕಲರ್. ನೆಕ್ಸಾನು 21 XZ ಪ್ಲಸ್ ಎ ಅಂದ್ರೆ ಆಟೋಮೆಟಿಕ್ ಅಂತ. ಪೆಟ್ರೋಲ್ ಆಟೋಮೆಟಿಕ್ ಬರೀ 50,000 ಓಡಿದೆ. 2021 ಮಾಡಲ್. ಜಸ್ಟ್ 8,30,000 ಫೈನಲ್ ಆಗುತ್ತೆ. 8,30,000 ರೂಪಾಯಿಗೆ ಹೊಸ ಗಾಡಿ ಇದು. ಫುಲ್ ಟಾಪ್ ಎಂಡ್ ನಿಮ್ಗೆ ಆಲ್ಮೋಸ್ಟ್ ಒಂದು 15 ಲಕ್ಷ ಇರುತ್ತೆ. ಜಸ್ಟ್ 8,30,000 ಸಿಗುತ್ತೆ. 8,30,000 ರೂಪಾಯಿ ಪೆಟ್ರೋಲ್ ಆಟೋಮೆಟಿಕ್. ಡೆಸ್ಟರ್ ಡೀಸೆಲ್ ಆಟೋಮೆಟಿಕ್. ಬ್ರೀಜಾ ಪೆಟ್ರೋಲ್ ಆಟೋಮೆಟಿಕ್. SUV 300 ಡೀಸೆಲ್ ಆಟೋಮೆಟಿಕ್. ಓಕೆ ಸರ್, ಹಾಗಾದ್ರೆ ಮತ್ತೊಂದು ಪಂಚ್ ಸರ್. ಇವೆರಡು ಚಾನ್ಸ್ ರೇಟ್ ಅಲ್ಲಿ 2 ಗಾಡಿ ಉಳ್ಕೊಂಡಿದೆ. 10 ಗಾಡಿ ಪಂಚ್ ತಂದಿದ್ವಿ. ಎಲ್ಲ ಸೇಲ್ ಆಗಿ 2 ಗಾಡಿ ಇದೆ. ಎರಡೇ ಗಾಡಿ. ಈ 2 ಗಾಡಿನೂ 26 ಇದೇ ತಿಂಗಳು ರಿಜಿಸ್ಟ್ರೇಷನ್ ಆಗಿರೋದು. 12.5 ಲಕ್ಷ ಹೊಸ ಗಾಡಿ ಇರೋದು. 8.5 ಲಕ್ಷ ಫೈನಲ್ ಆಗುತ್ತೆ. 8 ಲಕ್ಷ ರೂಪಾಯಿಗೆ ಫೈನಲ್. 8.5 ಫೈನಲ್ ಆಗುತ್ತೆ. 4 ಲಕ್ಷ ಕಮ್ಮಿ ಸಿಗುತ್ತೆ. ಇದೇ ತಿಂಗಳು ರಿಜಿಸ್ಟರ್ ಆಗಿದೆ ನೋಡಿ, ಅಲ್ಲಿ ತೋರಿಸಿ. ಅಲ್ಲೇ ಯಾವ ದಿನ ನೋಡಿ, ಯಾವ ತಿಂಗಳು ನೋಡಿ. ಹೌದು, 26/4/26 ಇದೆ. ಇದೇ ತಿಂಗಳು 4ನೇ ತಾರೀಕು ರಿಜಿಸ್ಟರ್ ಆಗಿರೋ 2 ಗಾಡಿ. 2 ಪೆಟ್ರೋಲ್ ಆಟೋಮೆಟಿಕ್. 2 ಫುಲ್ ಟಾಪ್ ಎಂಡ್ ವೆಹಿಕಲ್. ಹೌದು, ಒಂದು 10,000 ಓಡಿದೆ. ಚಾನ್ಸ್ ರೇಟ್ ಆಲ್ರೆಡಿ 8 ಗಾಡಿ ಸೇಲ್ ಆಗಿದೆ. 2 ಗಾಡಿ ಉಳ್ಕೊಂಡಿದೆ. 2 ಗಾಡಿನೂ 8.5 ಲಕ್ಷಕ್ಕೆ ಆಗುತ್ತೆ. 12.5 ಲಕ್ಷ ಹೊಸ ಗಾಡಿ ಇರೋದು. 4 ಲಕ್ಷ ಡಿಸ್ಕೌಂಟ್. ಹೌದು, ಇವಾಗ ಪ್ಲೇಸ್ ಸ್ಲಿಪ್ ಹೊಸ ಗಾಡಿ ಬಂದಿದೆ. ಇಷ್ಟ ದಿನ ಏನ್ ಡೆಮೋ ಗಾಡಿ ಇಟ್ಟಿದ್ರು, ಆ ಗಾಡಿನ ನಮಗ್ ಕೊಟ್ಟಿದ್ದಾರೆ. ಈ 2 ಗಾಡಿನೂ ಬ್ರ್ಯಾಂಡ್ ನ್ಯೂ. 3 years ಬಂಪರ್ ಟು ಬಂಪರ್ ಇನ್ಸೂರೆನ್ಸ್, 1 year ವಾರಂಟಿ, ಶೋರೂಮ್ ಅಲ್ಲಿ ಒಂದು ಫ್ರೀ ಸರ್ವಿಸ್ ಎಲ್ಲ ಆಗಿದೆ. ಓಕೆ, 2 ಕಲರ್ ಇದೆ, ಯಾವ್ದು ಬೇಕಾದ್ರೆ ತಗೊಂಡು ಹೋಗಿ. ಗ್ರೇ ಬೇಕಾ ಗ್ರೇ, ಬ್ರೌನ್ ಬೇಕಾ ಬ್ರೌನ್. ಓಕೆ ಸರ್, ಹಾಗೆ ಟೊಯೋಟಾದಲ್ಲಿ ಗ್ಲಾನ್ಸಾ 22 ಮಾಡಲ್, 20,000 ಓಡಿದೆ. ಪೆಟ್ರೋಲ್ ಆಟೋಮೆಟಿಕ್. ಇದು ಬಂದ್ಬಿಟ್ಟು ನಿಮ್ಗೆ ಎಲ್ಲ ಬಂದ್ಬಿಡುತ್ತೆ. ಏರ್ ಬ್ಯಾಗ್, ABS, ಮತ್ತೆ ನಿಮ್ಗೆ ಸಿಸ್ಟಮ್ ಆಯ್ತು, ಒಳ್ಳೆ ಸೀಟ್ ಕವರ್ಸ್ ಆಯ್ತು, ಎಲ್ಲ ಬಂದ್ಬಿಡುತ್ತೆ. ಸಿಂಗಲ್ ಓನರ್ ವೈಟ್ ಕಲರ್. 10 ಲಕ್ಷ ಹೊಸ ಗಾಡಿ ಇರೋದು. ಇದು G ವರ್ಷನ್. ಈ ಗಾಡಿ ನಿಮ್ಗೆ ಒಂದು 7 ಲಕ್ಷಕ್ಕೆ ಆಗ್ಬಿಡುತ್ತೆ. 7 ಲಕ್ಷ ರೂಪಾಯಿಗೆ 6,90,000 ಕೊಟ್ಬಿಡೋಣ. ಓಕೆ, ಪೆಟ್ರೋಲ್ ವೆಹಿಕಲ್ ಟೊಯೋಟಾಲಿ ಗ್ಲಾನ್ಸಾ ಹುಡುಕ್ತಾ ಇದ್ದೀರಾ, ಒಂದು ಒಳ್ಳೆ ವೆಹಿಕಲ್ ಸಿಗ್ತಾ ಇದೆ. 6,90,000 ಆಗುತ್ತೆ. ನಿಮ್ಗೆ ಹೊಸ ಗಾಡಿ 10 ಲಕ್ಷ ಇದೆ, ಆಟೋಮೆಟಿಕ್ ನೋಡ್ಕೊಂಡೇ ಬನ್ನಿ. ಗಾಡಿ ಕಣ್ಣು ಮುಚ್ಕೊಂಡು ತಗೋಬಹುದು. ಒಳ್ಳೆ ರೇಟಲ್ಲಿ ಸಿಗ್ತಾ ಇದೆ. 22 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್, ಹಾಗಾದ್ರೆ ಹ್ಯುಂಡೈಯಲ್ಲಿ i20 ನ್ಯೂ ಸೇಫ್. i20 22 ಮಾಡಲ್ 30,000 ಓಡಿದೆ. ಅಷ್ಟ ಆಪ್ಷನಲ್. ಓಕೆ, ಫುಲ್ ಟಾಪ್ ಎಂಡ್ ವೆಹಿಕಲ್. ಆಲ್ಮೋಸ್ಟ್ 13.5-14 ಲಕ್ಷ ಆಟೋಮೆಟಿಕ್ ವೆಹಿಕಲ್ ಇರೋದು. ಪೆಟ್ರೋಲ್ ಆಟೋಮೆಟಿಕ್ ಇದು. ನಿಮ್ಗೆ 6 ಏರ್ ಬ್ಯಾಗ್, ಸನ್ ರೂಫ್, ಮತ್ತೆ ಎಲ್ಲ ಕ್ರೂಸ್ ಕಂಟ್ರೋಲ್ ಆಯ್ತು, ಸಿಸ್ಟಮ್ ಆಯ್ತು, ಎಲ್ಲ ಬಂದ್ಬಿಡುತ್ತೆ. ಗ್ರೇ ಕಲರ್ ವೆಹಿಕಲ್ ಇದು. ನಿಮ್ಗೆ 8,60,000 ಫೈನಲ್ ಆಗುತ್ತೆ. 8,60,000 ರೂಪಾಯಿಗೆ. 8,60,000 ಬರೀ 30,000 ಓಡೋಂತ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ಆಟೋಮೆಟಿಕ್ ಅಷ್ಟ ಆಪ್ಷನಲ್ ಸಿಗುತ್ತೆ. ಈ ಲೈನ್ ಪೂರ್ತಿ ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ಎಲ್ಲ ಆಟೋಮೆಟಿಕ್ ವೆಹಿಕಲ್ಸ್, ಎಲ್ಲ ಸಿಂಗಲ್ ಓನರೇ, ಎಲ್ಲಾನು ಸರ್ವಿಸ್ ಹಿಸ್ಟ್ರಿ, ಕಡಿಮೆ ಓಡಿರೋಂಥ ಲೇಟೆಸ್ಟ್ ಮಾಡಲ್ ವೆಹಿಕಲ್ಸ್ ಇರೋದು. ಓಕೆ ಸರ್. ಸಿಲ್ವರ್ ಅಲ್ಲಿ ಡೆಸ್ಟರ್ ಬಂದಿದೆ, ಮತ್ತೊಂದು ಕಡಿಮೆ ಬಜೆಟ್ ಅಲ್ಲಿ ಡೆಸ್ಟರ್ ನೋಡ್ತಾ ಇರೋರಿಗೆ. ಈ ಹೊಸ ಗಾಡಿ ಬೇರೆ ಲಾಂಚ್ ಆಗಿದೆ. ಹೊಸ ಗಾಡಿ ಬೆಲೆ ಬೇರೆ 25 ಲಕ್ಷ ತನಕ ಹೋಗ್ಬಿಟ್ಟಿದೆ. ಟಾಪ್ ಎಂಡ್ ಗಾಡಿ. ಈ ಗಾಡಿ ಬರೀ 4,20,000 ಆಗುತ್ತೆ. 14 ಮಾಡಲ್ 4,20,000. ಅದರಲ್ಲೂ ಲೋ ಮೇಂಟೆನೆನ್ಸ್ ಪೆಟ್ರೋಲ್ ವೆಹಿಕಲ್. ಮ್ಯಾಕ್ಸಿಮಮ್ ಲೋನು ಆಗುತ್ತೆ. ಇವಾಗ ತಾನೆ ಫ್ರೆಶ್ ಆಗಿ 4 ಹೊಸ ಟೈರ್ ಹಾಕಿದ್ದಾರೆ. ಸರ್ವಿಸ್ ಎಲ್ಲ ಆಗಿದೆ. ಇಂಟೀರಿಯರ್ ಸೀಟ್ ಕವರ್ಸ್ ಎಲ್ಲ ಬೊಂಬಾಟಾಗಿದೆ. ಯಾರ್ಗ ಇಂಟ್ರೆಸ್ಟ್ ಇದೆಯೋ ಬನ್ನಿ, ಆರಾಮಾಗಿ ಬರೀ 4,20,000 ಒಂದು ದೊಡ್ಡ ಆನೆ ತರ ಇರೋ ಗಾಡಿ ಸಿಗುತ್ತೆ. ಓಕೆ ಸರ್, ಹಾಗಾದ್ರೆ ಹ್ಯುಂಡೈ ಸರ್ ಬರೀ ಒಂದು 2,60,000 ರೂಪಾಯಿ ಆಗುತ್ತೆ. FC 5 ವರ್ಷ ಇದೆ, ಇನ್ಸೂರೆನ್ಸ್ 1 ವರ್ಷ ಇದೆ. ಸೆಡಾನ್ ವೆಹಿಕಲ್, 10 ಮಾಡಲ್, ವರ್ಣ, ಟ್ರಾನ್ಸ್ಫಾರ್ಮರ್, ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ಸುಜುಕಿಲಿ 18 ಮಾಡಲ್, S ಕ್ರಾಸ್, ಡೀಸೆಲ್ ವೆಹಿಕಲ್. ಯಾರೆಲ್ಲ ಒಂದು 20 ಮೇಲೆ ಮೈಲೇಜ್ ಬೇಕು ಅಂತಿರೋ, ಈ ಗಾಡಿ ಕಣ್ಣು ಮುಚ್ಕೊಂಬಂದ್ ತಗೊಳ್ಳಿ. ನೋಡಿ, ನಮ್ ಕೋಟಿಂಗ್ ಇರೋದು 8,85,000 ಕೋಟಿಂಗ್ ಇರೋದು. ಬರೀ 8,25,000 ಫೈನಲ್ ಆಗುತ್ತೆ. 18 ಮಾಡಲ್ ಸಿಂಗಲ್ ಓನರ್, ಒಳ್ಳೆ ಪ್ರೊಫೈಲ್ ಬಂದ್ರೆ ಮ್ಯಾಕ್ಸಿಮಮ್ ಫುಲ್ ಲೋನ್ ಆಗ್ಬಿಡುತ್ತೆ. ಹೌದು ಸರ್. ಸುಜುಕಿಲಿ ಸ್ವಿಫ್ಟ್ ರೆಡ್ ಕಲರ್ ಸ್ವಿಫ್ಟ್ ಯಾರು ಬೇಕು ಅಂತಿರೋ, ಅದು ಮಾರುತಿ ಸುಜುಕಿಲಿ
ಈ ಗಾಡಿ ಬೆಲೆ ಬಂದ್ಬಿಟ್ಟು 2,49,000 ಫೈನಲ್ ಆಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 2007 ಮಾಡಲ್. ಓಕೆ i10 ಸರ್ ವೈಟ್ ಕಲರ್ 11 ಮಾಡಲ್ 2,40,000 ಫೈನಲ್ ಆಗುತ್ತೆ. 2,39,000 ಫೈನಲ್ ಆಗುತ್ತೆ. ಬ್ಯೂಟಿಫುಲ್ ಆಗಿದೆ, ವೈಟ್ ಕಲರ್, ಅಫಿಷಿಯಲ್ ಆಗಿರುವಂತ ಗಾಡಿ. ಇಂಟ್ರೆಸ್ಟ್ ಇರೋರು ಕ್ಯಾಶ್ ತಗೊಂಡ್ಬಂದು ಪಟಾಪಟ್ ಎತ್ಕೊಂಡು ಹೋಗ್ತಾ ಇರ್ಬೋದು. ಸರ್ ಹ್ಯುಂಡೈಲಿ i10 2008 ಮಾಡಲು 1,79,000 ಫೈನಲ್ ಟು ಫೈನಲ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, ಬ್ಯೂಟಿಫುಲ್ ಆಗಿದೆ, ಟಾಪ್ ಎಂಡ್, ಹೊಸ ಟೈರು ಎಲ್ಲ ಇದೆ. ಓಕೆ ಇಯಾನು 2013 ಮಾಡಲು 2,20,000 ಫೈನಲ್ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಲೋನ್ ಕೂಡ ಆಗುತ್ತೆ. ಓಕೆ ಹ್ಯುಂಡೈಲಿ i20 ಡೀಸೆಲ್ ವೆಹಿಕಲ್. ಈ ಗಾಡಿ ಬರೀ 2,80,000 ಫೈನಲ್ ಆಗುತ್ತೆ. ಡೀಸೆಲ್ ವೆಹಿಕಲ್ 2013 ಮಾಡಲ್. 13 ಮಾಡಲ್. ಸರ್ ಮಹೇಂದ್ರಲ್ಲಿ ಒಂದು ಒಳ್ಳೆ ವೆಹಿಕಲ್, ಒಳ್ಳೆ ಕಲರ್ ತಾರ್ ತಂದಿದ್ದೀರಾ. ಫಿಟ್ಟಿಂಗ್ಸ್ ಇರೋಂತ ಗಾಡಿ, ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಸ್ಟಮರ್ ಮಾಡಿದ್ದಾರೆ. ಇನ್ನು ಸೀಟ್ ಕವರ್ ಕೂಡ ರಿಮೂವ್ ಆಗಿಲ್ಲ. 24 ಮಾಡಲು ಬರೀ 20,000 ಓಡಿರೋಂಥ ಸಿಂಗಲ್ ಓನರ್ ವೆಹಿಕಲ್. ಓಕೆ ಹೊಸ ಗಾಡಿ ನಿಮ್ಗೆ ಆಲ್ಮೋಸ್ಟ್ ಒಂದು 16.5 ಲಕ್ಷ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ 1 ಲಕ್ಷ, 17.5 ಲಕ್ಷ ಇರುವಂತ ಗಾಡಿ ನಿಮ್ಗೆ ಜಸ್ಟ್ 13,95,000 ಫೈನಲ್ ಆಗುತ್ತೆ. 13,95,000 ನೋಡ್ಕೊಳ್ಳಿ. ಇನ್ನು ಸೀಟ್ ಕವರ್ ಕೂಡ ರಿಮೂವ್ ಆಗಿಲ್ಲ, ಬ್ರ್ಯಾಂಡ್ ನ್ಯೂ ಇರುವಂತ ಗಾಡಿ. ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಟಾರ್ ಬೇಕು ಅನ್ನೋರು, ಟಾರ್ ಫ್ಯಾನ್ಸೇ ಇದ್ದಾರೆ, ಬನ್ನಿ ಡೈರೆಕ್ಟ್ ಆಗಿ ತಗೋಬಹುದು. ಓಕೆ ಬೆಸ್ಟ್ ಪ್ರೈಸಲ್ಲಿ ತಾರು, ಒಳ್ಳೆ ಕಲರು, ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ತುಂಬಾನೇ ಚೆನ್ನಾಗಿದೆ. ಸರ್ ಹಾಗೆ ಸುಜುಕಿಲಿ ಮತ್ತೊಂದು ಸುಜುಕಿಲ್ ಬಂದು ಗ್ರ್ಯಾಂಡ್ ವಿಟಾರಾ 23 ಮಾಡಲ್ ಆಲ್ಫಾ ಪ್ಲಸ್, ಫುಲ್ ಟಾಪ್ ಎಂಡ್ ಮಾಡಲ್. 21 ಲಕ್ಷ ಹೊಸ ಗಾಡಿ ಇತ್ತಂತೆ. 23 ಮಾಡಲ್ ಗಾಡಿ, ಬರೀ 20,000 ಓಡಿದೆ. ಈ ಗಾಡಿ ನಿಮ್ಗೆ ಒಂದು 14.25 ಲಕ್ಷ ಫೈನಲ್ ಆಗುತ್ತೆ. 14,25,000. ಹೌದು, ನೋಡ್ಕೊಳ್ಳಿ, ಒಳ್ಳೆ ಲೆದರ್ ಸಿಟ್ಟಿಂಗ್ಸ್, ಮತ್ತೆ ನಿಮ್ಗೆ ಎಲ್ಲ 360 ಡಿಗ್ರಿ ಕ್ಯಾಮ್ರಾ, ಸನ್ ರೂಫ್, ಮೂನ್ ರೂಫ್, ಮತ್ತೆ 12 ಏರ್ ಬ್ಯಾಗ್, ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ. ಓಕೆ ಗಾಡಿ ಕಲರ್ 14,25,000 ಫೈನಲ್ ಆಗುತ್ತೆ. 14,25,000 ಫೈನಲ್ ಆಗ್ತಾ ಇದೆ. ಸರ್ ಹಾಗಾದ್ರೆ ಮತ್ತೊಂದು ಟಾಟಾಲಿ 21 ಮಾಡಲ್ ಸಫಾರಿ 7 ಸೀಟರ್ ಅಲ್ಲಿ ನೋಡ್ತಾ ಇರೋರಿಗೆ ಬರೀ 13.5 ಲಕ್ಷ ಫೈನಲ್ ಆಗುತ್ತೆ. 13,50,000 ಹೌದು, 7 ಸೀಟರ್. ಅದರಲ್ಲೂ ಸಿಂಗಲ್ ಓನರ್, ಅದರಲ್ಲೂ ಸೆಕೆಂಡ್ ಓನರ್. ಅದಕ್ಕೆ 13.5 ಕೊಡ್ತಾ ಇರೋದು. ಸಿಂಗಲ್ ಓನರ್ ಆದ್ರೆ 15 ಲಕ್ಷ ಮೇಲೆ. ಓಕೆ ಸೆಕೆಂಡ್ ಗಾಡಿ ಬಂದು ತುಂಬಾನೇ ಚೆನ್ನಾಗಿದೆ. 21 ಮಾಡಲ್, ಒಳ್ಳೆ ಮೈಲೇಜ್, ಒಳ್ಳೆ ಇದಿರುತ್ತೆ, ಕಂಫರ್ಟ್ ಇರುತ್ತೆ. ಹೊಸ ಗಾಡಿ ಆಲ್ಮೋಸ್ಟ್ 28-30 ಲಕ್ಷ ಇರೋ ಗಾಡಿ ಬರೀ 13.5 ಲಕ್ಷಕ್ಕೆ ಆಗುತ್ತೆ. ಓಕೆ 13,50,000 ನಿಮಗೆ ಈ ವೆಹಿಕಲ್ ಟಾಟಾದಲ್ಲಿ ಸಫಾರಿ. ಸರ್ ಮತ್ತೊಂದು ಸುಜುಕಿಲಿ ಈಕೋ ಕೂಡ ಇದೆ ಇವತ್ತು. 2024 ಮಾಡಲು ಬರೀ 25,000 ಹೊಡೆದ ಸಿಂಗಲ್ ಓನರ್ ವೆಹಿಕಲ್. 5,95,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಹೊಸ ಗಾಡಿ ಇವಾಗ ಆಲ್ಮೋಸ್ಟ್ ಒಂದು 7.25 ಲಕ್ಷ ಹೊಸ ಗಾಡಿ ಇದೆ. 7.25 ಕವರ್ ಕೂಡ ತೆಗ್ದಿಲ್ಲ, ಬರೀ 25,000 ಹೊಡಿದೆ. ಗ್ರೇ ಕಲರ್, ಸರ್ವಿಸ್, ಪಾಲಿಶ್ ಎಲ್ಲ ಆಗ್ಬಿಟ್ಟು ಬರುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 5,90,000 5,90,000 ಫೈನಲ್ ಆಗುತ್ತೆ. ಸರ್ ಒಂದು ಕಿಯಾ ಕೂಡ ವೈಟ್ ಕಲರ್ ಅಲ್ಲಿ ಸೋನೆಟ್, ಕಿಯಾ ಸೋನೆಟ್ ಡೀಸೆಲ್, ಅದರಲ್ಲೂ ಒಂದು 24-25 ಮೈಲೇಜ್ ಬರುವಂತ ಗಾಡಿ. 21 ಮಾಡಲ್ ಸಿಂಗಲ್ ಓನರ್. ಓಕೆ ಜಸ್ಟ್ ನಿಮ್ಗೆ ಒಂದು 7,90,000 ಫೈನಲ್ ಆಗುತ್ತೆ. 7.90ಕ್ಕೆ ಬರೀ 7,90,000 ಫೈನಲ್ ಆಗುತ್ತೆ. ಡೀಸೆಲ್ಲು, ಮ್ಯಾನ್ಯುವಲ್ಲು, ಫುಲ್ ಒಳ್ಳೆ ಮೈಲೇಜ್ ಬರುವಂತ ಗಾಡಿ. ಫುಲ್ಲು ಲೋನ್ ಆಗ್ಬಿಡುತ್ತೆ. ಫುಲ್ ಲೋನ್ ಆಗ್ಬಿಡುತ್ತಾ? ಫುಲ್ 0 1 ರೂಪಾಯಿ ತಗೊಂಡ್ರು ಫುಲ್ ಲೋನ್ ಆಗ್ಬಿಡುತ್ತೆ. ಒಳ್ಳೆ ಪ್ರೊಫೈಲ್ ಇರಬೇಕು. ಓಕೆ ಹೋಂಡಾದಲ್ಲಿ ಸರ್ ಹೋಂಡಾ ಸಿಟಿ 14 ಮಾಡಲು ವಿ ವರ್ಷನ್, ಸಿಂಗಲ್ ಓನರ್, ಟಾಪ್ ಎಂಡ್ ವೆಹಿಕಲ್. 4,80,000 ಫೈನಲ್ ಆಗುತ್ತೆ. 4.80ಕ್ಕೆ. ಹೌದು. ಓಕೆ ವೋಲ್ಕ್ಸ್ ವ್ಯಾಗನ್ ಅಲ್ಲಿ ಪೋಲೋ. ವೋಲ್ಕ್ಸ್ ವ್ಯಾಗನ್ ಪೋಲೋ, ಅದು ಜರ್ಮನ್ ರೆಡ್ ಕಲರ್, ಸರ್ವಿಸ್ ಹಿಸ್ಟ್ರಿ ಇರುವಂತ ಬರೀ 70,000 ಓಡುವಂತ ಗಾಡಿ. ಓಕೆ ನಿಮ್ಗೆ 2011 ಮಾಡಲು ಸಿಂಗಲ್ ಓನರ್ ಗಾಡಿ. 3,20,000 ಫೈನಲ್ ಆಗ್ಬಿಡುತ್ತೆ. 3,20,000 ಹೌದು. ಓಕೆ ರೆಡ್ ಕಲರ್ ಆಯ್ತು. ಮತ್ತೊಂದು ಬ್ಲೂ ಕಲರ್, ಅದು ಸಿಲ್ಕಿ ಬ್ಲೂ ಕಲರ್. 18 ಮಾಡಲ್ ಮತ್ತೆ ಐಲೈನ್ ಪ್ಲಸ್, ಫುಲ್ ಟಾಪ್ ಎಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಜಸ್ಟ್ 6,10,000 ಫೈನಲ್ ಆಗ್ಬಿಡುತ್ತೆ. ಸರ್ ಮತ್ತೊಂದು ಪೋಲೋ, ಇದು 19 ಐಲೈನ್ ಪ್ಲಸ್, ಸಿಂಗಲ್ ಓನರ್. ಇದು ಸ್ವಲ್ಪ ಕಿಲೋಮೀಟರ್ ಒಂದು 1 ಲಕ್ಷ ತನಕ ಓಡಿದೆ, ಅದಕ್ಕೆ ಪ್ರೈಸ್ ಕಡಿಮೆ. 19 ಮಾಡಲು ಪೋಲೋನೆ ಬರೀ 5,75,000. 5,75,000 ಬರೀ 5,75,000. ಓಕೆ ಪೋಲೋ 3 ಇಟ್ಟಿದ್ರೆ ಯಾವ್ದು ಬೇಕಾದ್ರೆ ತಗೊಂಡು ಹೋಗ್ಬೋದು. ಯಾವ್ದು ಬೇಕಾದ್ರೆ ತಗೊಳ್ಳಿ. ಬರೀ 3,20,000 ಬೇಕಾ, ಇಲ್ಲ 6,10,000 ಬೇಕಾ, ಇಲ್ಲ 5,70,000 ಬೇಕಾ, ಯಾವ್ದಾದ್ರು ತಗೊಳ್ಳಿ. ಓಕೆ ಹ್ಯುಂಡೈ ಸರ್ ಹುಂಡೈ i20 ಸಾರಿ ಕ್ರೆಟಾ. ಓಕೆ ಡೀಸೆಲ್, ಮ್ಯಾನ್ಯುವಲ್, ಸಿಂಗಲ್ ಓನರ್, 16 ಮಾಡಲು 7,60,000 ಫೈನಲ್ ಆಗುತ್ತೆ. 7.60ಕ್ಕೆ ಫೈನಲ್ ಆಗುತ್ತೆ. ಹೌದು. ಓಕೆ 7,60,000 ನಿಮಗೆ ಕ್ರೆಟಾ ಕೂಡ ಸಿಗ್ತಾ ಇದೆ ವೈಟ್ ಕಲರ್ ಅಲ್ಲಿ. ಸರ್ ನೆಕ್ಸಾನ್ 20 ಮಾಡಲು ಸಿಂಗಲ್ ಓನರ್, ಅದರಲ್ಲೂ ಪೆಟ್ರೋಲ್, ಫುಲ್ ಟಾಪ್ ಅಂಡ್ ಎಕ್ಸೆಡ್, ಸಿಂಗಲ್ ಓನರ್ ವೆಹಿಕಲ್, ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 7,35,000 ಫೈನಲ್. 7.35ಕ್ಕೆ. ಸರ್ ಮತ್ತೊಂದು ಹ್ಯುಂಡೈ ವೆನ್ಯೂ ಡೀಸೆಲ್, ಮ್ಯಾನ್ಯುವಲ್, ಬರೀ 30,000 ಓಡಿದೆ.
ಸನ್ ರೂಫ್ ಕೂಡ ಬರುತ್ತೆ, ಫುಲ್ ಟಾಪ್ ಅಂಡ್ SX. ಓಕೆ ನಿಮ್ಗೆ ಈ ಗಾಡಿ ಆಲ್ಮೋಸ್ಟ್ ಡೀಸೆಲ್ ಗಾಡಿ 15 ಲಕ್ಷ ಮೇಲೆ ಇರೋದು. ಹಾಂ ಬನ್ನಿ, ಒಂದು 9,25,000 ಫೈನಲ್ ಆಗುತ್ತೆ. 9,25ಕ್ಕೆ ಬರೀ 30,000 ಓಡಿದೆ, ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಓಕೆ ಹ್ಯುಂಡೈಲಿ ವೈಟ್ ಕಲರ್ ವೈಟ್ ಕಲರ್ ಕ್ರೆಟಾ SX ಆಪ್ಷನಲ್ ಟಾಪ್ ಅಂಡ್ ವೆಹಿಕಲ್ ಇದು. ಓಕೆ ಈ ಗಾಡಿ ಬಂದ್ಬಿಟ್ಟು 9,25,000ಕ್ಕೆ ಫೈನಲ್ ಆಗುತ್ತೆ. 9,25ಕ್ಕೆ ಫೈನಲ್ ಆಯ್ತು. ಹೌದು. ಓಕೆ ಸರ್, ಮತ್ತೊಂದು ಸುಜುಕಿಲಿ ಬ್ರೀಜಾ 21 ಮಾಡಲು 30,000 ಓಡಿದೆ. ZXi ಪ್ಲಸ್, ಓಕೆ ಅದರಲ್ಲೂ ಒಳ್ಳೆ ಕಾಸ್ಟ್ಲಿ ಮ್ಯಾಗ್ ವೀಲ್, ಹೊಸ ಟೈರ್ ಎಲ್ಲ ಹಾಕಿದ್ದಾರೆ. ಹೌದು. ಇಂಟೀರಿಯರ್ ನೋಡೋದಾದ್ರೆ ಇನ್ನು ಸೀಟ್ ಕವರ್ ತೆಗೆದಿಲ್ಲ. ಓಕೆ ಸಿಂಗಲ್ ಓನರ್ ಗಾಡಿ ಒಂದು 14-15 ಲಕ್ಷ ಹೊಸ ಗಾಡಿ ತಗೊಳಕ್ಕಿನ್ನ ಈ ಗಾಡಿ ಬರೀ 9,25,000 ಫೈನಲ್ ಆಗುತ್ತೆ. 9,25,000 ಮ್ಯಾಕ್ಸಿಮಮ್ ಲೋನು ಆಗುತ್ತೆ. 21 ಮಾಡಲು ZXi ಪ್ಲೇಟ್, ಸ್ಮಾರ್ಟ್ ಹೈಬ್ರಿಡ್, ಸೂಪರ್ ಆಗಿದೆ. ಓಕೆ ಸರ್, ಹೋಂಡಾದಲ್ಲಿ ಹೋಂಡಾದಲ್ಲಿ CRV ಸನ್ ರೂಫ್ ಬರುತ್ತೆ, 4x4 ಪೆಟ್ರೋಲ್ ಮ್ಯಾನ್ಯುವಲ್, 3.5 ಲಕ್ಷ ಫೈನಲ್ ಆಗುತ್ತೆ. 3,50,000 ರೂಪಾಯಿ. ಬರೀ 3,50,000. ಓಕೆ 3,50,000 ರೂಪಾಯಿಗೆ. ಸರ್ ಮತ್ತೊಂದು ಸುಜುಕಿಲಿ ಎರ್ಟಿಗಾ ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್, ZDI ಪ್ಲಸ್ ಡೀಸೆಲ್, ಫುಲ್ ಟಾಪ್ ಎಂಡ್, ಬರೀ 7,30,000 ಫೈನಲ್ ಆಗುತ್ತೆ. 7,30,000 ರೂಪಾಯಿಗೆ. ಡೀಸೆಲ್ 7 ಸೀಟರ್ ನೋಡೋರು, ಸಿಲ್ವರ್ ಕಲರ್ ಬ್ಯೂಟಿಫುಲ್ ಆಗಿರೋಂಥ ಗಾಡಿ, ಬರೀ 7,30,000 ಫೈನಲ್ ಆಗುತ್ತೆ. ಓಕೆ ಸರ್, ಹಾಗಾದ್ರೆ ಮತ್ತೊಂದು ಸುಜುಕಿಲ್ ಸರ್ ಗ್ರ್ಯಾಂಡ್ ವಿಟಾರ 11,80,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, 22 ಮಾಡಲ್. 22 ಮಾಡಲು ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗಿದೆ. 22 ಎಂಡಿಂಗ್, ಅದರಲ್ಲೂ 22 ಎಂಡಿಂಗ್, ಸಿಂಗಲ್ ಓನರ್. ಒಳ್ಳೆ ಲೆದರ್ ಸಿಟ್ಟಿಂಗ್ಸ್ ಮತ್ತೆ 4 ಏರ್ ಬ್ಯಾಗು, ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ. ಓಕೆ ಹೊಸ ಗಾಡಿ 15 ಲಕ್ಷ ಮೇಲೆ ಇರೋದು, ನಿಮ್ಗೆ 11,80,000 ಫೈನಲ್ ಆಗುತ್ತೆ. ಓಕೆ ಸರ್, ಮತ್ತೊಂದು ಸುಜುಕಿಲ್ ಸರ್. ಸುಜುಕಿಲಿ 9,50,000 ಫೈನಲ್ ಆಗುತ್ತೆ. 2020 ಆಲ್ಫಾ SL6 7 ಸೀಟರ್, ಓಕೆ 2020 ಆಲ್ಫಾ ಫುಲ್ ಟಾಪ್ ಎಂಡ್, ಬರೀ 9,500 ಆಗುತ್ತೆ. 9,50,000 ರೂಪಾಯಿ. ಹೌದು. ಓಕೆ, ಗಾಡಿ ಕಲರ್ ಕೂಡ ಗುಡ್ ಕಲರ್ ಅಂತಾನೆ ಹೇಳ್ಬೋದು ಸರ್. ಸುಜುಕಿಲಿ ಬಲಿನೋದಲ್ಲಿ 1, 2, 3 ರೆಡ್, ವೈಟ್, ಬ್ಲೂ ಯಾವ್ದು ಬೇಕಾದ್ರೆ ತಗೊಳ್ಳಿ. ಈ ಗಾಡಿ ಬಂದು 16 ಆಲ್ಫಾ ಫುಲ್ ಟಾಪ್ ಅಂಡ್ ವೆಹಿಕಲ್, 5,60,000 ಫೈನಲ್ ಆಗುತ್ತೆ. 5,60,000 ರೂಪಾಯಿಗೆ ರೆಡ್. ಹೌದು. ವೈಟ್ ಬೇಕಾದ್ರೆ 5,60,000 ಫೈನಲ್ ಆಗುತ್ತೆ. 50,000 ಓಡಿದೆ. ಇದು ಅಷ್ಟೇ ಆಲ್ಫಾ. ಓಕೆ ಬ್ಲೂ ಕಲರ್ 18 ಮಾಡಲು, ಇದು ಸಿಂಗಲ್ ಓನರ್, ಕಡಿಮೆ ಓಡಿದೆ ಗಾಡಿ. ನಿಮ್ಗೆ ಇದು ಕೂಡ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಓಕೆ ಇದು 5,80,000 ಫೈನಲ್. 5,80ಕ್ಕೆ ಫೈನಲ್. ಯಾವ್ದಾದ್ರು ತಗೊಳ್ಳಿ, ಎಲ್ಲ 6 ಲಕ್ಷದ ಒಳಗಡೆ ಇರೋ ಗಾಡಿಗಳೇ. ಎಲ್ಲದಕ್ಕೂ ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ಎಲ್ಲಾನು ಬ್ಯೂಟಿಫುಲ್ ಆಗಿರೋಂಥ ಒರಿಜಿನಲ್ ಗಾಡಿಗಳು. ಓಕೆ ಸರ್, ಹಾಗಾದ್ರೆ ಮತ್ತೊಂದು ವ್ಯಾಗನರ್ ಸರ್. ವ್ಯಾಗನರ್ ನೋಡೋರ್ಗೆ 2021 ಮಾಡಲು, ಬರೀ 28,000 ಓಡಿದೆ. ZXi ಪ್ಲಸ್, ಫುಲ್ ಟಾಪ್ ಎಂಡ್, 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇದೆ. 5,80,000 ಫೈನಲ್. 5,80,000 ಲೋನ್ ಕೂಡ 5 ಲಕ್ಷ ಆಗ್ಬಿಡುತ್ತೆ. 5 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. ಹೌದು ಸರ್. ಜಾಜ್ ಸರ್. ಜಾಜ್ ಬಂದು ಸಿಂಗಲ್ ಓನರ್, ಗ್ರೇ ಕಲರ್, 2017 ಮಾಡಲು, ಪೆಟ್ರೋಲ್ ವೆಹಿಕಲ್, ಟಾಪ್ ಎಂಡ್. ನಿಮ್ಗೆ ಆಲ್ಮೋಸ್ಟ್ ಒಂದು 20 ತನಕ ಮೈಲೇಜ್ ಬರುತ್ತೆ. 4,90,000 ಫೈನಲ್. 4,90ಕ್ಕೆ. ಓಕೆ ಸರ್, ಒಂದು ಗ್ರ್ಯಾಂಡ್ ಐಟನ್ ಸಿಂಗಲ್, ಇದು ಸೆಕೆಂಡ್ ಓನರ್, 16 ಮಾಡಲ್, ಡೀಸೆಲ್ ಆಪ್ಷನಲ್, 4,40,000 ಫೈನಲ್. I20 ಗ್ರೇ ಕಲರ್ 13, ಫುಲ್ ಫಿಟ್ಟಿಂಗ್ಸ್ ಇದೆ. ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾ, ಮತ್ತೆ ಒಂದು 10 ಸಬ್ಬು ಫರ್ ಆಂಪು, ಫುಲ್ ಮ್ಯಾಗ್ ವೀಲ್ ಎಲ್ಲ ಫಿಟ್ಟಿಂಗ್ಸ್ ಇರೋಂಥ ಗಾಡಿ. ಗಾಡಿ ಒಂದು ಕಡಕ್ ಆಗಿದೆ. ಯಾರ ಒಳ್ಳೆ ಫ್ಯಾನ್ಸಿ ಬೇಕು ಹುಡುಗರು ಅನ್ನೋರು ಬಂದ್ರೆ ಈ ಗಾಡಿ 3,80,000 ಫೈನಲ್ ಆಗುತ್ತೆ. 3,80ಕ್ಕೆ. ಹೌದು. ಯಾವ ಮಾಡಲ್ ಅಂತ ಹೇಳಿದ್ರಿ? 13 ಮಾಡಲು 3,80ಕ್ಕೆ ಫೈನಲ್. ಹೌದು. ಓಕೆ, ಹ್ಯುಂಡೈಯಲ್ಲಿ ಮತ್ತೊಂದು I20 ಸರ್. ಇದು ಬಂದು 2017 16 ಮಾಡಲ್ ಇದು. ಓಕೆ, ಈ ಗಾಡಿ ಬಂದು ನಿಮ್ಗೆ ಒಂದು 4,90,000 ಫೈನಲ್. 4,90,000 ರೂಪಾಯಿಗೆ ಫೈನಲ್ ಆಗುತ್ತೆ. 16 ಮಾಡಲು, ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ರೆಡ್ ಕಲರ್ ಬ್ಯೂಟಿಫುಲ್ ಆಗಿರುವಂತ ಗಾಡಿ. ಓಕೆ ಸರ್, ಹ್ಯುಂಡೈಯಲ್ಲಿ ಮತ್ತೊಂದು ವೆಹಿಕಲ್, Hyundai Nios, i10 Nios ಟಾಪ್ ಎಂಡ್ ವೆಹಿಕಲ್. 8-10 ಲಕ್ಷ ಹೊಸ ಗಾಡಿ ಕೊಟ್ಟು ತಗೊಳಕಿನ ಬನ್ನಿ 5,15 ಲಕ್ಷ ಫೈನಲ್ ಆಗುತ್ತೆ. 5,25,000 ರೂಪಾಯಿ. 2020 ಮಾಡಲ್, ಸಿಂಗಲ್ ಓನರ್, ಒಳ್ಳೆ ಪ್ರೊಫೈಲ್ ಬಂದ್ರೆ ಫುಲ್ ಲೋನ್ ಆಗ್ಬಿಡುತ್ತೆ. ಓಕೆ, ಫುಲ್ ಲೋನ್ ಮಾಡಿ ಕೊಟ್ಬಿಡ್ತೀರಾ? ಹೌದು. ವೆನ್ಯೂ ವೈಟ್ ಕಲರ್ ಅಲ್ಲಿ, ವೈಟ್ ಕಲರ್ Hyundai Venue 19 ಮಾಡಲ್, SX ಆಪ್ಷನಲ್ ಟರ್ಬೋ ಇಂಜಿನ್, ಪೆಟ್ರೋಲ್. ಓಕೆ, ಸನ್ ರೂಫ್ ಎಲ್ಲ ಬಂದ್ಬಿಡುತ್ತೆ ಗಾಡಿಗೆ. 6 ಏರ್ ಬ್ಯಾಗು, ಲೆದರ್ ಸಿಟ್ಟಿಂಗ್ಸ್ ಎಲ್ಲ ಬರುತ್ತೆ. ಫುಲ್ ಸರ್ವಿಸ್ ಎಲ್ಲ ಆಗಿದೆ. ಈ ಗಾಡಿ 8,30,000 ಫೈನಲ್ ಆಗುತ್ತೆ. 8,30,000 ರೂಪಾಯಿಗೆ. ಹೌದು. ಓಕೆ, ವೈಟ್ ಕಲರ್ ವೆನ್ಯೂ. ಅದ್ರಲ್ಲ ಇಷ್ಟು ವೆಹಿಕಲ್ಸ್ ನಿಮಗೆ ಯಾವ್ದೆಲ್ಲ ಇತ್ತು, ಆಲ್ಮೋಸ್ಟ್ ಸಿಂಗಲ್ ಓನರ್ ಸಿಗುತ್ತೆ. ಇವ್ರ ಶೋರೂಮ್ಗೆ ವಿಸಿಟ್ ಮಾಡಿ. ಬೆಸ್ಟ್ ವೆಹಿಕಲ್ಸ್ ನಿಮ್ಗಾಗಿ ಬಂದಿದೆ. ಯುಗಾದಿ ಹಬ್ಬಕ್ಕೆ ಯಾರೆಲ್ಲ ವೆಹಿಕಲ್ ತಗೋಬೇಕಂತ ಕನ್ಸ್ಕೊಂಡಿದ್ರೆ ಆದಷ್ಟು ಬೇಗ ಫ್ರೆಂಡ್ಸ್ ಕಾರ್ 365ಗೆ ವಿಸಿಟ್ ಮಾಡಿ ಒಂದು ಒಳ್ಳೊಳ್ಳೆ ವೆಹಿಕಲ್ ತಗೊಂಡು ಹೋಗ್ತಾ